ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸ್ವಾಗತ ನಿಮ್ಮ ಫೇವರೇಟ್ ಚಾನಲ್ಗೆ. ಇಂದು ನಾವು ಮಾತನಾಡೋಣ ಒಂದು ಅದ್ಭುತ ಭಾರತೀಯ ಸಂಸ್ಕೃತಿಯ ಹಬ್ಬ ರಕ್ಷಾಬಂಧನ. ಅದರ ಹಿನ್ನೆಲೆ, ಧಾರ್ಮಿಕ ಮಹತ್ವ ಹಾಗೂ ವಿಶೇಷತೆಗಳು. ಇದನ್ನು ನಾವು ರಾಖಿ ಹಬ್ಬ ಅಂತ ಕೂಡ ಕರಿತೇವೆ. ಈ ಹಬ್ಬದ ಹಿಂದೆ ಇರುವ ಪೌರಾಣಿಕ ಕಥೆಗಳು, ಧಾರ್ಮಿಕ ಮಹತ್ವ, ಸಾಮಾಜಿಕ ಪ್ರಭಾವ ಹಾಗೂ ಆಧುನಿಕ ಕಾಲದಲ್ಲಿ ಕೂಡ ಇದರ ವಿಶಿಷ್ಟತೆಗಳನ್ನು ವಿವರವಾಗಿ ತಿಳಿಯೋಣ. ಈ ರಕ್ಷಾಬಂಧನದ ಅರ್ಥ ಮತ್ತು ಮೂಲವನ್ನು ತಿಳಿಬೇಕು ಅಂತಂದರೆ, ರಕ್ಷಾಬಂಧನ ಎಂದರೆ ರಕ್ಷಾ ಅಂದರೆ ರಕ್ಷಣೆ, ಬಂಧನ ಅಂದರೆ ಬಾಂಧವ್ಯ ಅಥವಾ ನೆಂಟು ಅಂತ. ಈ ಹಬ್ಬದಲ್ಲಿ ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿಯನ್ನು ಕಟ್ಟುತ್ತಾಳೆ. ಇದು ಅವನಿಂದ ತನ್ನ ರಕ್ಷಣೆಗಾಗಿ ಬಲವಂತವಲ್ಲ, ಆದರೆ ಪ್ರೀತಿಯ ಭರವಸೆಯ ಸಂಕೇತ. ಸಹೋದರನು ಸಹ ಸಹೋದರಿಯ ರಕ್ಷಣೆಗೆ ಸದಾ ಸಿದ್ಧನಿರುತ್ತಾನೆ ಎಂಬುದು ಈ ಸಂಪ್ರದಾಯದ ಅಡಿಪಾಯ. ಈ ರಾಖಿ ಹಬ್ಬದ ಪೌರಾಣಿಕ ಹಾಗೂ ಇತಿಹಾಸ ಪ್ರಸಿದ್ಧ ಕಥೆಗಳು ಅಂತಂದರೆ, ಮೊದಲನೇದಾಗಿ ಇಂದ್ರದೇವ ಮತ್ತು ಶಚಿದೇವಿಯ ಕಥೆ. ದಾನವರ ವಿರುದ್ಧ ಯುದ್ಧದ ವೇಳೆ ಇಂದ್ರನು ಶಕ್ತಿ ಕಳೆದುಕೊಂಡಿದ್ದ. ಶಚಿದೇವಿ ಇಂದ್ರನ ಕೈಗೆ ರಕ್ಷಾಸೂತ್ರವನ್ನು ಕಟ್ಟಿದಳು. ಈ ರಕ್ಷಾಸೂತ್ರದ ಶಕ್ತಿಯಿಂದ ಇಂದ್ರನು ವಿಜಯಿಯಾಗುತ್ತಾನೆ. ಇದೊಂದು ಕಥೆ. ಆದರೆ ಇನ್ನೊಂದು ಕಡೆ ದ್ರೌಪದಿಯ ರಾಖಿ ಕಥೆ ಬರುತ್ತೆ. ಶ್ರೀಕೃಷ್ಣನಿಗೆ ಕೈಗೆ ಗಾಯವಾದಾಗ ದ್ರೌಪದಿಯು ತನ್ನ ಸೀರೆ ಹರಿದು ಪ್ರೀತಿಯಿಂದ ಕೃಷ್ಣನ ಕೈಗೆ ಕಟ್ಟಿರ್ತಾಳೆ. ಅದನ್ನು ಕೂಡ ರಾಖಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದರಿಂದ ಶ್ರೀಕೃಷ್ಣ ಕೌರವರು ದ್ರೌಪದಿಗೆ ತೊಂದರೆ ಕೊಡಬೇಕಾದ ಸಂದರ್ಭದಲ್ಲಿ ಅವಳಿಗೆ ರಕ್ಷಣೆಯನ್ನು ಕೂಡ ಕೊಡ್ತಾನೆ. ಇನ್ನೊಂದು ಕಡೆ ಯಮ ಮತ್ತು ಯಮುನೆ ಕಥೆ ಬರುತ್ತೆ. ಯಮ ತನ್ನ ಸೋದರಿ ಯಮುನೆಯನ್ನು ಮನೆಗೆ ಬರೋಕ್ಕೆ ಬಿಡ್ತಾ ಇರಲ್ಲ. ಯಮುನೆ ಮೇಲೆ ಅವನಿಗೆ ತುಂಬ ಕೋಪ ಇರುತ್ತೆ. ಆನಂತರ ಯಮುನೆ ಒಂದಿನ ಬಂದು ತನ್ನ ಮನೆಗೆ ಆಹ್ವಾನ ಮಾಡಿ ಯಮನಿಗೆ ಕೈಗೆ ಒಂದು ರಾಖಿಯನ್ನು ಕಟ್ತಾಳೆ. ಇದರಿಂದ ಪ್ರಭಾವಿತನಾದ ಯಮ ಅವಳಿಗೆ ಶಾಶ್ವತ ಆಯಸ್ಸನ್ನು ಆಶೀರ್ವದಿಸ್ತಾನೆ. ಮತ್ತು ಹುಮಾಯೂನ್ ಮತ್ತು ಕರ್ಣಾವತಿ ಗುಜರಾತ್ ರಾಣಿಯ ಮೊಘಲ್ ಬಾದ್ಶಾ ಹುಮಾಯೂನ್ಗೆ ರಾಖಿಯನ್ನು ಕಳಿಸಿರ್ತಾಳೆ. ತನ್ನ ರಾಜ್ಯವನ್ನು ರಕ್ಷಿಸಲಿ ಹುಮಾಯೂನ್ ಸಹ ರಾಖಿಯ ಗೌರವದಿಂದ ಬಂದಿರ್ತಾನೆ. ಇದೊಂದು ಇತಿಹಾಸದ ಪ್ರಭಾವಶಾಲಿ ಕ್ಷಣವಾಗಿದೆ. ಇದೆಲ್ಲ ನೋಡ್ತಾ ಇದ್ದರೆ ಗೆಳೆಯರೇ, ರಾಖಿ ಹಬ್ಬ ತನ್ನ ಎಷ್ಟು ಮಹತ್ವವನ್ನು ಹೊಂದಿದೆ ಅನ್ನೋದು ಗೊತ್ತಾಗ್ತದೆ. ರಾಖಿ ಹಬ್ಬವನ್ನು ದೇಶದ ವಿಭಿನ್ನ ಭಾಗಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಉತ್ತರ ಭಾರತದಲ್ಲಿ ರಾಮಾಯಣದ ಕಾಲದಿಂದ ಕೂಡ ಪ್ರಾರಂಭವಾದ ಸಂಪ್ರದಾಯ ಪಶ್ಚಿಮ ಬಂಗಾಳದಲ್ಲಿ ಜುಹಾಲಿನ ಪೂರ್ಣಿಮಾ ಅಂತ ಕರೆಯಲಾಗುತ್ತದೆ. ಮಹಾರಾಷ್ಟ್ರದಲ್ಲಿ ನರಾಲಿ ಪೂರ್ಣಿಮಾ ಅಂತ ಕರೀತಾರೆ. ನೇಪಾಳ ಹಿಂದೂ ಸಮುದಾಯಗಳಲ್ಲಿ ಬಹುಮಾನ್ಯವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ರಾಜಸ್ಥಾನ ರಾಜಕುಮಾರಿಯರು ರಾಖಿ ಕಟ್ಟಿ ರಾಜಕೀಯ ಒಡಂಬಡಿಕೆಗಳನ್ನು ತಳ್ಳಿದ ಘಟನೆಗಳು ಇತಿಹಾಸದಲ್ಲಿ ತುಂಬ ದಾಖಲಾಗಿದೆ. ಈ ಹಬ್ಬದಲ್ಲಿ ಶುಭ ಕಾಲವಾದ ಶ್ರಾವಣ ಪೂರ್ಣಿಮೆ ದಿನವನ್ನು ಆಯ್ಕೆ ಮಾಡಲಾಗುತ್ತದೆ. ಇದು ನಾರಾಯಣ ಮತ್ತು ಲಕ್ಷ್ಮಿಯ ಬಾಂಧವ್ಯದ ಪ್ರತೀಕವೂ ಹೌದು. ಆಧುನಿಕ ಯುಗದಲ್ಲಿ ರಕ್ಷಾಬಂಧನವನ್ನು ಅಂದರೆ ಇಂದಿನ ಸಮಾಜದಲ್ಲಿ ಸೈನಿಕರಿಗೆ, ಪೊಲೀಸರಿಗೆ, ವೈದ್ಯರಿಗೆ ರಾಖಿ ಕಟ್ಟಿ ಗೌರವವನ್ನು ಸೂಚಿಸಲಾಗುತ್ತದೆ. ಪರಿಸರದ ರಕ್ಷಣೆಗೋಸ್ಕರ ಗಿಡಗಳಿಗೆ ರಾಖಿ ಕಟ್ಟುವುದು ಕೂಡ ಒಂದು ಹೊಸ ಚಳುವಳಿಯಾಗಿದೆ. ಶಾಲೆಗಳಲ್ಲಿ ಮಕ್ಕಳಿಗೆ ರಾಖಿ ಸ್ಪರ್ಧೆ, ಅಂಕಣ ಬರವಣಿಗೆ, ಪ್ರಬಂಧ ಅಂತ ಹಮ್ಮಿಕೊಳ್ಳಲಾಗುತ್ತದೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಸಹ ಸಹೋದ್ಯೋಗಿಗಳಿಗೆ ರಾಖಿ ಕಟ್ಟುವಂತಹ ಸಂಪ್ರದಾಯ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಕಸ್ಟಮೈಸ್ಡ್ ರಾಖಿ, ಡಿಜಿಟಲ್ ಗ್ರೀಟಿಂಗ್ಸ್ಗಳು ಮೂಲಕ ಈ ಹಬ್ಬ ಹೊಸ ರೂಪವನ್ನು ಪಡೆದಿದೆ. ಸ್ನೇಹಿತರೆ, ಈ ಬಾರಿ ನೀವು ರಕ್ಷಾಬಂಧನವನ್ನು ಸ್ಪೆಷಲಾಗಿ ಮಾಡಬೇಕು ಅಂತ ಇದ್ದರೆ, ಅದಕ್ಕೋಸ್ಕರ ಅಥರ್ವ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವರು ಒಂದು ಕಸ್ಟಮೈಸ್ಡು ನೇಮ್ ರಾಖಿಯನ್ನು ಮಾಡ್ತಿದ್ದಾರೆ. ನಿಮಗೂ ಕೂಡ ಅದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ. ನೀವು ಅವರಿಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು. ನಿಮ್ಮ ಪ್ರೀತಿ ಪಾತ್ರರಿಗೆ ಈ ನೇಮ್ ರಾಖಿಯನ್ನು ಕಟ್ಟಿ ಇನ್ನೂ ಜೋರಾಗಿ ಈ ರಾಖಿ ಹಬ್ಬವನ್ನು ನೀವು ಆಚರಿಸ್ಬೋದು. ಇಷ್ಟೊಂದು ಮಹತ್ವ ಹಾಗೂ ವಿಶೇಷತೆಗಳನ್ನು ಹೊಂದಿರುವ ಈ ರಕ್ಷಾಬಂಧನವು ಕೇವಲ ಹಬ್ಬವಲ್ಲ, ಅದು ಜೀವಮಾನಕ್ಕೂ ಬಲವಾದ ಸಂಬಂಧಗಳ ಸಂಕೇತ. ಈ ಹಬ್ಬದ ಮೂಲಕ ನಾವು ನಮ್ಮ ಕುಟುಂಬ, ಸಂಬಂಧ
ಪ್ರೀತಿ, ನಂಬಿಕೆ ಮತ್ತು ಜವಾಬ್ದಾರಿಗಳ ಮಹತ್ವವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಬಹುದು. ಈ ವರ್ಷ ನೀವು ಕೂಡ ನಿಮ್ಮ ಸೋದರರಿಗೆ ರಾಖಿಯನ್ನು ಕಟ್ಟಿರಿ. ಇದು ಬರೀ ತೋರಿಕೆಗಲ್ಲ, ಭಾವನೆಯ ಸಂಕೇತವಾಗಿ, ಭರವಸೆ ಸಂಕೇತವಾಗಿ ನಾನು ನಿಮ್ಮೊಂದಿಗಿದ್ದೇನೆ ಅಂತ ತೋರಿಸ್ಲಿಕ್ಕೆ. ಥ್ಯಾಂಕ್ ಯು ಗೆಳೆಯರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಬ್ಬದ ಶುಭಾಶಯಗಳೊಂದಿಗೆ ಧನ್ಯವಾದಗಳು.